ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಈ ಸುಡೋ ಬಿಸಿಲಿಗೆ ನಾವು ಬಾಡಿನ ಹೇಗೆಲ್ಲ ತಂಪು ಮಾಡ್ಕೊಬೋದು. ಕೂಲ್ ಡ್ರಿಂಕ್ಸೇ ಕುಡಿಬೇಕಾ, ಐಸ್ ಕ್ರೀಮೇ ತಿನ್ನಬೇಕಾ, ಆ ಕ್ಷಣಕ್ಕೆ ನಾವು ತಂಪು ಮಾಡ್ಕೊಳೋದಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಕಂಪ್ಲೀಟಾಗಿ ಬಾಡಿ ತಣ್ಣಗಾಗಬೇಕು ಅಂತಂದರೆ ನಾವು ಮಜ್ಜಿಗೆ ಕುಡಿಯೋದಾಗಲಿ, ಎಳ್ನೀರು ಕುಡಿಯೋದಾಗಲಿ, ನಿಂಬೆಹಣ್ಣು ಜ್ಯೂಸ್ ಆಗಲಿ, ಈ ಥರ ಮಾಡಿ ಮಾಡ್ಕೊತಾ ಇರ್ತೀವಿ. ಬಟ್ ಕೆಲವೊಂದನ್ನು ನಾವು ಅಡುಗೆ ಮುಖಾಂತರನೂ ಬಾಡಿನ ತಂಪು ಮಾಡ್ಕೊಬೇಕಾಗುತ್ತೆ. ಸೊ ಅದರಲ್ಲಿ ನಾವು ಯೋಚನೆ ಮಾಡೋದಾದರೆ ಹೆಸರುಬೇಳೆ ಬಾಡಿಗೆ ತುಂಬಾ ತಂಪು ಮಾಡುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಹೆಸರುಬೇಳೆ ಪಾಯಸ, ಕೋಸಂಬರಿ, ಹೆಸರುಬೇಳೆ ಸಾಂಬಾರು, ಹೆಸರುಬೇಳೆ ದಾಲು ಇವನ್ನೆಲ್ಲ ಮಾಡ್ಕೊತಾನೆ ಇರ್ತೀವಿ. ಬಟ್ ಅದರಲ್ಲಿ ಒಂದು ನಾನಿವತ್ತು ತೋರಿಸೋದಕ್ಕೆ ಇಷ್ಟಪಡ್ತೀನಿ, ಹೆಸರುಬೇಳೆ ಸಾಂಬಾರನ್ನ ನಾನು ಇಲ್ಲಿ ಸಿಂಪಲಾಗೇ ಹೇಗೆ ಮಾಡ್ಕೊಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಆಲ್ರೆಡಿ ಕುಕ್ಕರಲ್ಲಿ ಹೆಸರುಬೇಳೆ ಹಾಕ್ಕೊಂಡು 3-4 ಸರಿ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆಯೇ ನಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕಿ ಒಂದು 3-4 ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೇಳೆ ಬೆಂದಷ್ಟು ತುಂಬಾ ಸಾಂಬಾರು ಟೇಸ್ಟ್ ಬರುತ್ತೆ. ಸೊ ಅದರಿಂದ ನಾನು ಚೆನ್ನಾಗಿ ಕೂಗಿಸಿಟ್ಕೊಂಡಿದ್ದೀನಿ, ಅಂದರೆ ಒಂದು 3-4 ಕೂಗಿಸ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಅಂತೇಳಿ ಒಂದು ಈರುಳ್ಳಿ, 1 ಟೊಮೊಟೊ, 4-5 ಪೀಸ್ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಇಷ್ಟನ್ನು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಣ. ಯಾವ ರೀತಿ ಬೆಂದಿದೆ ಅಂತಲೂ ನೋಡ್ಕೊಳ್ಳೋಣ. ವಾವ್, ಕ್ಲೀನಾಗೆ ಬೇಳೆ ಬೆಂದಿದೆ. ಎಳೆ ಮಕ್ಕಳಿಗೇನಾದರೂ ಈ ರೀತಿಯಲ್ಲಿ ಬೇಳೆ ಬೇಯಿಸಿ, ಅನ್ನ ಬೇಯಿಸಿ, ತರಕಾರಿ ಜೊತೆ ಬೇಯಿಸಿ ಈ ರೀತಿಯಲ್ಲಿ ಕೊಟ್ಬಿಟ್ರೆ ಅಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅಷ್ಟು ಚೆನ್ನಾಗಿ ಬೆಂದಿದೆ, ಅಷ್ಟು ಸ್ಮೂತಾಗಿದೆ. ಹೆಸರುಬೇಳೆ ಇದರಲ್ಲಿ ಇದೆಯಾ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಬೆಂದೋಗಿದೆ. ಸೊ ನಿಮಗೆ ಯಾವ ರೀತಿಲಿ ಬೇಕೋ ಆ ರೀತಿಲಿನ ಬೇಳೆ ಬೇಯಿಸ್ಕೊಳ್ಳಿ. ಒಬ್ಬೊಬ್ಬರಿಗೆ ಬಾಯಿಗೆ ಸಿಗ್ತಾ ಇರಬೇಕು ಅಂತ ಯೋಚನೆ ಮಾಡ್ತಾರೆ, ಒಬ್ಬೊಬ್ಬರಿಗೆ ಸ್ಮೂತಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ನಾನು ಕಂಪ್ಲೀಟಾಗಿ ಇದನ್ನು ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಸೊ ಅದನ್ನು ಸ್ಮ್ಯಾಶ್ ಮಾಡಿ ಹಾಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಒಗ್ಗರಣೆಗೆ ಹಾಕ್ಕೊಳೋಕ್ಕೋಸ್ಕರ ನಾನು ಗ್ಯಾಸ್ ಮೇಲೆ ಒಂದು ಚಿಕ್ಕದಾಗಿ ಒಂದು ಪಾತ್ರೆನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ಆಲ್ರೆಡಿ ನಾನು ಒಗ್ಗರಣೆಗೆ ಹಾಕೋ ಐಟಮ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಇದನ್ನು ಸಹ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಪಟಪಟ ಅಂತ ಇದ್ದಂಗೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ. ಒಂದು 15 ನಿಮಿಷದ ಒಳಗಡೆ ನಾವು ಮಾಡ್ಕೊಂಬಿಡ್ಬೋದು. ಎಲ್ಲ ರೆಡಿ ಇತ್ತು ಅಂತಂದರೆ 15 ನಿಮಿಷದ ಒಳಗಡೆ ನಮಗೆ ಹೆಸರುಬೇಳೆ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗೋಗುತ್ತೆ. ಸೊ ಈರುಳ್ಳಿ ಅರ್ಧ ಬೇಯ್ತಿದೆ ಅಂತಂದಂಗೆ ನಾನು ಏನು ಜಜ್ಜಿಟ್ಕೊಂಡಿದ್ನೋ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನು ಟೊಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಟ್ರೆ ನಮಗೆ ಕಂಪ್ಲೀಟಾಗಿ ಒಗ್ಗರಣೆ ರೆಡಿ ಅಂತ. ದಿಢೀರ್ ಸಾಂಬಾರು ಅಂತಲೂ ಹೇಳ್ಬೋದು. ಏನಾದರೂ ಅರ್ಜೆಂಟ್ ಇರೋ ಟೈಮಲ್ಲಿ ನಾವು ಈ ರೀತಿಲಿ ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದಾಗ ಮನೆ ಊಟನೇ ಬೇಕು ಅಂತ ಸ್ಮ್ಯಾಶ್ ಆಗಿದೆ. ಈ ಚೆನ್ನಾಗಿ ಬೆಂದಿದೆ ಕೂಡ. ಸೊ ಇದನ್ನು ನಾವು ತೆಗೆದು ಒಳಗಡೆ ಮಾಡ್ಕೊಂಡಿಟ್ಕೊಂಡಿದ್ವು. ಜಾಸ್ತಿ ಇಂಗ್ರೀಡಿಯೆಂಟು ಏನು ಹಾಕುವಂಥದ್ದೇನಿಲ್ಲ, ಎಲ್ಲ ಕಡಿಮೆ ಇಂಗ್ರೀಡಿಯೆಂಟೇ ಮತ್ತು ಕ್ವಾಂಟಿಟಿನೂ ಎಲ್ಲ ಕಡಿಮೆನೇ ಹಾಕ್ಕೊಬೋದು. ಸೊ ಈಗ ಬೇಳೆ ಬೆಂದಿದೆಯಲ್ಲ, ಆ ಬೇಳೆ ಜೊತೆಗೆ ನಾನು ಒಗ್ಗರಣೆ ಹಾಕಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಚಪಾತಿ, ಪೂರಿ, ರೊಟ್ಟಿಗೆ ಮಾಡ್ಕೊತೀನಿ ಅಂತಂದರೆ ಈ ಏನಿದೆಯೋ ಈ ಅದಕ್ಕಿದ್ರೂ ಇದರ ಜೊತೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ರೂ ಹೆಸರುಬೇಳೆ ದಾಲ್ ರೆಡಿ ಆಗೋಗ್ಬಿಡುತ್ತೆ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಬಿಟ್ರೆ ಅಂತ ಹೆಸರುಬೇಳೆ ದಾಲ್ ತುಂಬಾ ಚೆನ್ನಾಗಿರುತ್ತೆ. ಸೊ ಚಪಾತಿಗೆ ಮಾಡ್ಕೊತೀನಿ ಅಂತಂದರೆ ಇದೇ ಮೆಥಡಲ್ಲೇ ಮಾಡ್ಕೊಂಬಿಡ್ಬೋದು. ನಾನಿಲ್ಲಿ ರೈಸಿಗೆ ಮಾಡ್ಕೊಳೋದ್ರಿಂದ ಸ್ವಲ್ಪ ನೀರು ಹಾಕಿ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಂತೇಳಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆಯೇ ನಮಗೆ ಕೊತ್ತಂಬರಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡು ಸಾಂಬಾರನ್ನ ಕುದಿಸ್ಕೊತಾ ಇದ್ದೀನಿ. ಈಗ ನೋಡಿದ್ರಲ್ಲ, ಕುದೀತಾ ಇದೆ. ಸೊ ಇಷ್ಟೇ, ಹೆಸರುಬೇಳೆ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗೋಯಿತು. ನಾನಿಲ್ಲಿ ರೈಸ್ಗೆ ಮಾಡ್ಕೊಂಡಿರೋದ್ರಿಂದ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅದು ಆಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಅದು ಮತ್ತೆ ಗಟ್ಟಿನೇ ಬಂದ್ಬಿಟ್ಟಿರುತ್ತೆ.
ಸೊ ನೀವು ನೀರು ಎಷ್ಟು ಹಾಕ್ಕೊಂಡ್ರೂ ಏನು ಮೋಸ ಆಗೋಲ್ಲ. ಒಂದು 10-15 ನಿಮಿಷ ಬಿಟ್ಕೊಂಡ್ರೆ ಅದು ಮತ್ತೆ ಗಟ್ಟಿ ಆಗೋಗಿರುತ್ತೆ. ಸೊ ಈಗ ನಾನು ಒಂದು ಪ್ಲೇಟಲ್ಲಿ ರೈಸ್ನ ಹಾಕ್ಕೊಂಡು ಅದನ್ನು ಹೆಸರುಬೇಳೆ ಸಾಂಬಾರು, ರೆಡಿಯಾಗಿರೋ ಸಾಂಬಾರನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ದೇಹಕ್ಕೆ ತಂಪು ಕೊಡೋ ಅಂಥ ಹೆಸರುಬೇಳೆ ಸಾಂಬಾರು. ಈಸಿಯಾಗೇ ಒಂದು 15-20 ನಿಮಿಷದಲ್ಲಿ ರೆಡಿ ಆಗುವಂಥ ದಿಢೀ ಹೆಸರುಬೇಳೆ ಸಾಂಬಾರು. ಈ ಸುಡೋ ಬಿಸಿಲಿಗಂತೂ ಸೂಪರ್ ಸಾಂಬಾರು ಅಂತಲೇ ಹೇಳ್ಬೋದು, ಮತ್ತು ಒಳ್ಳೆಯದು ಕೂಡ. ನೋಡಿದ್ರಲ್ಲ, ಆ ರೈಸ್ಗೆ ಮಾಡ್ಕೊಂಡಿರೋದ್ರಿಂದ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಏನಾದರೂ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಜಾಸ್ತಿನೂ ಹಾಕ್ಕೊಬೋದು. ಬಟ್ ನಾನು ಅದು ಈಟಲ್ವಾ ಅಂತೇಳಿ ನಾನು ಅದನ್ನು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದು, ಹೆಚ್ಚಿಗೆ ನಾನು ಹಾಕ್ಕೊಂಡಿಲ್ಲ. ಸೊ ರೈಸ್ಗೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಾಂಬಾರಿಗೂ ಸಹ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗೋಗಿದೆ. ಫ್ರೆಂಡ್ಸ್, ಈ ಹೆಸರುಬೇಳೆ ಸಾಂಬಾರು ನಿಮಗೇನಾದರೂ ಇಷ್ಟ ಆಗಿದ್ರೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಹಾಗೇ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಮ್ಮ ಚಾನಲಿಂದ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತೇಳಿ ತಿಳಿಸಿ ಫ್ರೆಂಡ್ಸ್. Thank you friends. Thanks for watching.